ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಯ ಹೇಡಿತನ ಮನುಷ್ಯನನ್ನು ಊನಗೊಳಿಸಿದರೆ ಆತ್ಮಸ್ಥೈರ್ಯ ಅದೇ ವ್ಯಕ್ತಿಯನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂದು ಸ್ವಾಮಿ ವಿವೇಕಾನಂದರವರು ಯುವಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು ತುಂಬಾ ಒಳ್ಳೆಯದಾಗಿರುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ಹಾಗೆ ಬದಲಾಗುತ್ತಾ ಹೋದರೆ ನಿಮಗೆ ಗೊತ್ತಿಲ್ಲದಂತೆಯೇ ಬಹಳಷ್ಟು ಕಳೆದುಕೊಳ್ಳುತ್ತೀರಿ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಲ್ಲಿ ಧೈರ್ಯ ತುಂಬಲು ಪ್ರಯತ್ನಿಸುತ್ತಾನೆ. ಅಸಹನೆ ಬಿಡಬೇಕು, ಏಡಿತನ ಸರಿ ಇಲ್ಲ ಎಂದು ಧೈರ್ಯ ತುಂಬಿದರು. ಇಂತಹ ಏಡಿತನ ಇರುವುದು ನೀಚ ಹೃದಯಗಳಲ್ಲಿ ಮಾತ್ರ ಎಂದು ಹೇಳಿದನು. ಏಡಿತನ ಬಿಟ್ಟು ದಿಟ್ಟ ಹೆಜ್ಜೆ ಇಡಬೇಕು. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಎದುರಾದರೂ ಹೋರಾಡಬೇಕು, ಆದರೆ ಓಡಿ ಹೋಗಬಾರದು ಎಂಬುದು ಗೀತೆಯ ಸಂದೇಶವಾಗಿರುತ್ತದೆ. ಸ್ನೇಹಿತರೆ, ಕಷ್ಟ ಬಂದರೂ ಕೆಳಗೆ ಬೀಳದೆ ಎದ್ದು ನಿಲ್ಲು. ಏನನ್ನಾದರೂ ಮಾಡಲು ಬಂದಾಗ ಭಯ ಈಡಿತನವನ್ನು ಸಂಪೂರ್ಣವಾಗಿ ಬಿಡಿ. ಯಶಸ್ಸು ನಿಮಗೆ ಎಷ್ಟು ವೇಗವಾಗಿ ಬರುತ್ತದೆ ಎಂದು ನಿಮಗೆ ಮಾತ್ರ ತಿಳಿಯುತ್ತದೆ. ಅದರಲ್ಲಿ ಸಿಗುವ ಖುಷಿಯೇ ಬೇರೆ. ನೀವು ಕಷ್ಟಗಳಿಂದಾಗಿ ಓಡಿ ಹೋಗಲು ಪ್ರಾರಂಭಿಸಿದರೆ ಕಷ್ಟಗಳು ನಿಮ್ಮನ್ನ ಬೆನ್ನಟ್ಟಿ ಬರುತ್ತವೆ. ಪಲಾಯನ ಮಾಡುವುದನ್ನು ಬಿಟ್ಟು ಸ್ವಲ್ಪ ಹೊತ್ತು ನಿಂತು ಯೋಚಿಸಿ ನೋಡಿ. ಪರಿಹಾರಗಳನ್ನು ಹುಡುಕುತ್ತಿದ್ದಂತೆ ಕಷ್ಟಗಳನ್ನು ನಿಮ್ಮ ಬಿಟ್ಟು ಓಡಿ ಹೋಗುತ್ತವೆ. ಅಸೂಹೆ ಕಣ್ಣುಗಳಿಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಆ ಭಯವೇ ನಿಮ್ಮ ಈಡಿಗಳನ್ನಾಗಿ ಮಾಡುತ್ತದೆ. ಧೈರ್ಯವಾಗಿರುವ ಜೊತೆಗೆ ನಿಮ್ಮ ಗೆಲುವಿಗೆ ಬೇಕಾಗಿರುವ ಎಲ್ಲ ಕಾರ್ಯತಂತ್ರಗಳನ್ನು ರೂಪಿಸಿ ತಾಳ್ಮೆಯಿಂದಿರಿ. ಭಯ ಹೀಡಿತನವನ್ನು ಬದಿಗೊತ್ತಿ ಧೈರ್ಯವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಮುನ್ನಡೆಯಿರಿ. ಕಷ್ಟಗಳೆಲ್ಲ ನೋಡುತ್ತಿದ್ದಂತೆ ಹಾರಿ ಹೋಗುತ್ತವೆ. ಆ ಬಳಿಕ ನೀವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೀರಿ. ಕೆಲವು ತಾವು ಏಡಿಯಂತೆ ಆಗುವುದರ ಜೊತೆಗೆ ಇತರರನ್ನು ಏಡಿಗಳನ್ನಾಗಿ ಮಾಡುವ ಪ್ರಯತ್ನ ಮಾತುಗಳನ್ನಾಡುತ್ತಾರೆ. ನಮ್ಮಿಂದ ಬರುವ ಪ್ರತಿಯೊಂದು ಆಲೋಚನೆಯು ಇನ್ನೊಬ್ಬ ವ್ಯಕ್ತಿಗೆ ಬೆಳಕಾಗಿರಬೇಕೇ ಹೊರತು ಕತ್ತಲೆಯಾಗಿರಬಾರದು. ಇತರರೊಂದಿಗೆ ಎಂದಿಗೂ ನಾಚಿಕೆ ಪದಗಳನ್ನು ಮಾತನಾಡಬೇಡಿ. ಅಲ್ಲದೆ ಅವರ ಏಡಿತನದ ಮಾತುಗಳಿಗೆ ಕಿವಿಗೊಡಬೇಡಿ. ಅವು ನಮ್ಮ ಜೀವನದ ಹಾದಿಯಲ್ಲಿ ದೊಡ್ಡ ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಇತರರು ಏಡಿಗಳಾಗಿದ್ದರೆ ನೀವು ಏಡಿಗಳ ಗುಂಪಿನ ನಾಯಕರಾಗುತ್ತೀರಿ. ಅದಕ್ಕಿಂತ ಹೆಚ್ಚಿಗೆ ಸಾಧಿಸಲು ಏನೂ ಇಲ್ಲ. ನಿಮ್ಮ ಏಡಿತನ ನಿಮ್ಮ ವೈಫಲ್ಯಕ್ಕೆ ಅಡಿಪಾಯ ಹಾಕುತ್ತದೆ. ನಿಮ್ಮ ಧೈರ್ಯ ಗೆಲುವಿನ ಮೊದಲ ಮೆಟ್ಟಿಲು. ನಿಮ್ಮದು ಮೊದಲು ಹೆಜ್ಜೆ ಮಾತ್ರವಲ್ಲ, ನಿಮ್ಮ ಯಶಸ್ಸಿನ ಕೊನೆಯ ಹೆಜ್ಜೆಯೂ ಹೌದು. ಆದರೆ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಭಯ ಮತ್ತು ಏಡಿತನವನ್ನು ನೀವು ನಿಮ್ಮ ಜೀವನದಲ್ಲಿ ಊಹಿಸಿಕೊಳ್ಳಲೇಬಾರದು. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.